ಯಸ್ ಯಸ್ 2022 ಸೇಡ್ ತೀರಿಸ್ಕೊಂಬಿಟ್ವಿ ಇಂಗ್ಲೆಂಡ್ ಮೇಲೆ. ಹಲೋ ನಮಸ್ಕಾರ, ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಗೊತ್ತು ನಿಮಗೆ. ಅಪ್ಪ, ನಿನ್ನೆ ಎಷ್ಟು ಗಂಟೆ ಗುರು ಮ್ಯಾಚ್ ಮುಗ್ದಿದ್ದು? 1:30ಗೆ ಮ್ಯಾಚ್ ಮುಗ್ದಿದ್ದು. ಅಯ್ಯೋ, ಒಳ್ಳೆ ಮಳೆ ಕಾಟ ಗುರು ವೆಸ್ಟ್ ಇಂಡೀಸಲ್ಲಿ, ವೆಸ್ಟ್ ಇಂಡೀಸ್ ಮತ್ತು ಯು ಎಸ್ ಎಲ್ಲಿ ಬಿಟ್ಟಾಕಿ. ಅಪ್ಪ, ತುಂಬ ಖುಷಿ ಆಗ್ತಿದೆ. ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ವಿಡಿಯೋ ಹೋಗೋಕ್ಕಿಂತ ಮುಂಚೆ ಪೋಸ್ಟ್ ಮ್ಯಾಚ್ ರಿವ್ಯೂ ಮಾಡ್ತಾ ಇರೋದು. ವಿಡಿಯೋ ಹೋಗೋಕ್ಕಿಂತ ಮುಂಚೆ ಯಾರನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ, ಈಗ ಒಂದೇ ವಿಡಿಯೋಗೆ ಜಂಪ್ ಮಾಡೋಣ. ಚಾನ್ಸೇ ಇರಲಿಲ್ಲ. ನಿನ್ನೆ ನಿಮಗೆ ಪ್ರಿವ್ಯೂದಲ್ಲೇ ಹೇಳಿದ್ದೆ, ಇಂಗ್ಲೆಂಡ್ ಅವ್ರಿಗೆ ಈ ಸ್ಲೋ ಪಿಚ್ಚಲ್ಲಿ ಇಂಗ್ಲೆಂಡ್ ಬಾಲಿಂಗ್ ಆಯ್ತು, ಇಂಡಿಯಾ ಬಾಲಿಂಗ್ ಅಟ್ಯಾಕ್ ಎದುರು ಏನಾರ ಒಂದು ಅದೇ ಫಸ್ಟ್ ಬ್ಯಾಟಿಂಗು ಅದು ಯಾಕೆ ತೊಗೊಂಡ್ರು ಹಾಸ್ಪಿಟ್ಲ್ ಅವ್ರು. ಮಳೆ ಬರ್ತಿರ್ಬೋದು, ಮೋಸ್ಟ್ಲಿ ಮಳೆ ಬಂದಾಗ DLS ಮೆಥಡಿಂದ ಆರಾಮಾಗಿ ಇಂಡಿಯಾ ಮೇಲೆ ಸೋಲಿಸ್ಬೋದು ಅಂತ ತೊಗೊಂಡ್ರೇನೋ. ಅವ್ರಿಗೆ ಫೈರ್ ಬ್ಯಾಕ್ ಆಯಿತು. ಬನ್ನಿ ಹೆಂಗಿತ್ತು ಅಂತ ಮ್ಯಾಚ್ ಡಿಸ್ಕಸ್ ಮಾಡೋಣ. ಫಸ್ಟು ನಿಮಗೆ ಇಂಗ್ಲೆಂಡ್ ಟಾಸ್ ವಿನ್ ಆಗ್ತಾರೆ. ಟಾಸ್ ವಿನ್ ಆಗಿಬಿಟ್ಟು ನಾವು ಬಾಲಿಂಗ್ ತೊಗೊತಾರೆ. ತೊಗೊಂಡಾದ್ಮೇಲೆ ಇಂಡಿಯಾ ರೋಹಿತ್ ಶರ್ಮಾ ಕರೆಕ್ಟಾಗಿ ಹೇಳ್ತಾರೆ, ಟಾಸಲ್ಲಿ ನಾವು ಫಸ್ಟು ಬ್ಯಾಟಿಂಗ್ ಮಾಡ್ಬೇಕಂತಲೇ ಇದ್ವಿ, ಯಾಕಂದರೆ ಸ್ಲೋ ಪಿಚ್ಚು, ನಿಮಗೆ ಹೆಂಗೆ ಬಿಹೇವ್ ಆಗುತ್ತೆ ಅಂತ ಗೊತ್ತಿಲ್ಲ ಸೆಕೆಂಡು ಇನ್ನಿಂಗ್ಸಲ್ಲಿ. ಸೊ ಅವ್ರು ಅದಕ್ಕೆ ಟಾಸ್ ವಿನ್ ಆದ ತಕ್ಷಣ ನಾವು ಫಸ್ಟ್ ಬ್ಯಾಟಿಂಗ್ ಆಡ್ತೀವಿ ಅಂತ ಫಸ್ಟೇ ಸೆಟ್ ಆಗಿದ್ರು ರೋಹಿತ್ ಶರ್ಮಾ. ಅದೇ ಥರನೇ ಇಂಟೆಂಟ್ ಇದ್ದಿದ್ದು ರೋಹಿತ್ ಶರ್ಮಾ ಕಡೆ ಮತ್ತು ಇಂಡಿಯನ್ ಟೀಮ್ ಕಡೆಯಿಂದ. ನಿಮಗೆ ಆ್ಯಸ್ ಯೂಶುವಲ್ ವಿರಾಟ್ ಕೊಹ್ಲಿಯವರು ಇನ್ನೂ ರನ್ಸ್ ಹೊಡೆದಿಲ್ಲ. ಮೋಸ್ಟ್ಲಿ ಅವ್ರು ಫೈನಲ್ಸ್ ಹೊಡಿತೀನಂತ ಬಾಕಿ ಇಟ್ಕೊಂಡಿದ್ದಾರೇನೋ. ಆ್ಯಸ್ ಯೂಶುವಲ್ 9 ರನ್ನಿಗೆ ಔಟ್ ಆಗ್ತಾರೆ. 9 ಬಾಲಿಗೆ ಒಂದು 6 ಹೊಡೆದ್ಬಿಟ್ಟು ಅದರ ನೆಕ್ಸ್ಟ್ ಬಾಲ್ ಔಟ್ ಆಗ್ತಾರೆ. ಅದು ಸೇಮ್ ಲೈನ್ ಲೆಂತು, ಸ್ವಲ್ಪ ಹಿಂದೆ ಹಾಕೊತಾರೆ ಲೆಂತ್ನ. ಆದರೆ ಫಸ್ಟ್ ಹೊಡೆದಿದ್ದ ಬಾಲು 6 ಹೊಡಿತಾರಲ್ಲ, ಆ ಬಾಲ್ನ ಸ್ಟಂಪ್ನ ಕವರ್ ಮಾಡ್ಕೊಂಡು ಹೊಡಿತಾರೆ, ಫ್ಲಿಕ್ ಮಾಡ್ತಾರೆ. ಇಲ್ಲೇನು ಮಾಡ್ಬಿಡ್ತಾರೆ, ಸೆಕೆಂಡ್ ಬಾಲು ಅದೇ ಸೇಮ್ ಲೆಂತು ಸೇಮ್ ಲೈನು, ಸ್ಟಂಪಿಂದ ದೂರ ಹೋಗ್ಬಿಟ್ಟು ಕವರ್ಸ್ನ ನೋಡೋಕ್ಕೆ ನೋಡ್ತಾರೆ. ಸೊ ಅದಕ್ಕೆ ಬೋಲ್ಡ್ ಆಗ್ತಾರೆ ವಿರಾಟ್ ಕೊಹ್ಲಿ ಅವರು. ಸೇಮ್ ರನ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಿಮಗೆ ರಿಷಬ್ ಪಂತ್ ಅವರು ಅಷ್ಟೇ ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡಲಿಲ್ಲ, ಬೇಗ ಔಟ್ ಆದರು ಸ್ಯಾಮ್ ಕರನ್ ಅವ್ರಿಗೆ. ಅದಾದಮೇಲೆ ನಿಮಗೆ ಪಾರ್ಟ್ನರ್ಶಿಪ್ ಬಂದಿದ್ದು, ಸೈಕಾಗಿ ಪಾರ್ಟ್ನರ್ಶಿಪ್ ಬಂತು. 8 ಓವರ್ಗೆ 65 ಏನೋ ಇದ್ವಿ. ಅದಾದಮೇಲೆ ಮಳೆ ಬಂದ್ಬಿಟ್ಟು 1 ಅವರ್ ಅರ್ಧ 40 ನಿಮಿಷ ಏನೋ ಮಳೆ ಬಂತು. ಅವಾಗ ನಿಮಗೆ ಮ್ಯಾಚು ನಿಮಗೆ ಸ್ಟಾರ್ಟ್ ಆಗಿದೆ 9:15ಕ್ಕೆ ಮ್ಯಾಚ್ ಸ್ಟಾರ್ಟ್ ಆಗಿದ್ದು. ಅದರಲ್ಲಿ ನಿಮಗೆ ಎಷ್ಟು ಒಂದು 10-20ವರೆಗೂ ಆಡಿದ್ರು ಮ್ಯಾಚು. ಅದಾದಮೇಲೆ ನಿಮಗೆ ತಿರ್ಗಾ 40 ನಿಮಿಷ ಮಳೆ, ಆಮೇಲೆ ತಿರ್ಗಾ 11:10ಗೆ ಸ್ಟಾರ್ಟ್ ಆಯಿತು ಮ್ಯಾಚು. ಆಮೇಲೆ ನಾವು ಎಲ್ಲರೂ ಬೇಡ್ಕೊತೀರಪ್ಪ ಮಳೆ ಬರ್ದಂಗೆ ಇರಲಿ ಅಂತ. ಅದೇ ಥರನಾಯಿತು. ಅದಾದಮೇಲೆ ಒಂಚೂರು ಮಳೆ, ಬರೀ ಬಿಸಿಲೇ ಇತ್ತು. ಅದು ಒಳ್ಳೇದಾಯಿತು ಇಂಡಿಯನ್ ಟೀಮ್ಗೆ. ಆಮೇಲೆ ಮಳೆ ಬಂದಾದ್ಮೇಲೂ ಇಂಟೆಂಟ್ ಕಮ್ಮಿ ಆಗಲಿಲ್ಲ. ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವಿಂದ ಎಂಥ ಪಾರ್ಟ್ನರ್ಶಿಪ್ ಬೆಳೆಸಿದಿಬ್ರು. ಆ ಟಫ್ ಕಂಡೀಷನ್ಸಲ್ಲಿ ಪಿಚ್ನ ಅರ್ಥ ಮಾಡಿಕೊಂಡು ಕಂಡೀಷನ್ ತಕ್ಕನಾಗಿ ಆಡಿಕೊಂಡು ಸೈಕಾಗಿ ಆಡಿದ್ರು ಇಬ್ಬರು ಮಾತ್ರ. ರೋಹಿತ್ ಶರ್ಮಾ ಅಂತೂ ಟಾಪ್ ನಾಚ್ ಇದ್ದಾರೆ. ಅವ್ರು ಈ ಸತಿ ಸಿದ್ಧಾಗಿ ಬಂದುಬಿಟ್ಟಿದ್ದಾರೆ. ಈ ಸತಿ ನಾನು ಇನ್ನು ಒಂದು ಹೆಜ್ಜೆ ಐತೆ, ಈ ಸತಿ ಕಪ್ ಎತ್ತಲೇಬೇಕಂತ ರೆಡಿಯಾಗಿ ಬಂದುಬಿಟ್ಟಿದ್ದಾರೆ. ಅದೇ ಥರನೇ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾಯಿದ್ದಾರೆ. ಇವತ್ತು ಅಷ್ಟೇ 56 ರನ್ಸು 35 ಬಾಲ್ಸಲ್ಲಿ ಸೈಕಾಗಿ ಆಡಿದ್ರು. 6 ಫೋರ್ಸು ಮತ್ತು 2 ಸಿಕ್ಸಸ್ ಹೊಡೆದ್ರು, ಸೈಕಾಗಿ ಆಡಿದ್ರು. ಅದಾದ್ಮೇಲೆ ಅದಕ್ಕೆ ಜೊತೆ ಆಟ ಕೊಟ್ಟಿದ್ದಾರೆ ನಮಗೆ ಸೂರ್ಯಕುಮಾರ್ ಯಾದವ್ ಅವರು ಅಷ್ಟೇ ಈ ಸೀಸನ್ ಮಸ್ತ್ ಫಾರ್ಮಲ್ಲಿದ್ದಾರೆ. ಇದೇ ಥರ ಇನ್ನು ಒಂದು ಮ್ಯಾಚ್ ಆಡಿದ್ರೆ ಸಾಕಪ್ಪ ಅಂತ ಅನಿಸ್ತಾ ಇರುತ್ತೆ ಎಲ್ಲ ಇಂಡಿಯನ್ ಫ್ಯಾನ್ಸ್ಗೂ, ನನಗೂ ಅಷ್ಟೇ. ಸೈಕಾಗಿ ಆಡಿದ್ರು ಅವರು. 49 ರನ್ಸ್ ಏನೋ ಹೊಡೆದ್ರು, ಅರೌಂಡ್ 30 ಬಾಲ್ಸ್ ಅರೌಂಡ್ ಏನೋ ಸೈಕಾಗಿ ಆಡಿದ್ರು. ಅದಾದಮೇಲೆ ನಿಮಗೆ ಅಂಥದ್ದೇನು ಪಾರ್ಟ್ನರ್ಶಿಪ್ ಬರಲಿಲ್ಲ. ಹಾರ್ದಿಕ್ ಪಾಂಡ್ಯ ಸಖತ್ ಹೊಡೆದ್ರು, 2 6 ಹೊಡೆದ್ರು ಕ್ರಿಸ್ ಜಾರ್ಡನ್ ಅವ್ರಿಗೆ. ಅವರು ಒಂದು 15 ಬಾಲ್ಸ್ 20 ಬೇಗ ಸಣ್ಣ ಹಾಕಿ ಹೋಗಿದ್ರು. 23 ರನ್ಸ್ ಏನೋ ಹೊಡೆದೋದ್ರು ಸಖತ್ತಾಗಿ. ಇಂಟೆಂಟಲ್ಲಿ ಹೊಡೆದೋದ್ರು. ನಿಮಗೆ ಬಾಲ್ನ ಆ ಇಂಟೆಂಟ್ನ ಕಮ್ಮಿ ಮಾಡೋಕ್ಕೆ ಬಿಡಲಿಲ್ಲ. ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಹೆಂಗೆ ಸೆಟ್ ಮಾಡಿದ್ರು, ನಿಮಗೆ ಅದನ್ನು ಇಂಟೆಂಟ್ನ ಕಮ್ಮಿ ಮಾಡೋಕ್ಕೆ ಬಿಡಲಿಲ್ಲ. ಆಮೇಲೆ ನಿಮಗೆ ರೋಹಿತ್ ಶರ್ಮಾ ವಿಕೆಟು ನಿಮಗೆ ಇವರು ಆದಿಲ್ ರಶೀದ್ ಅವರು ಬೋಲ್ಡ್ ಮಾಡಾಕ್ತಾರೆ, ಗೂಗ್ಲಿನ ರೀಡ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಿಮಗೆ ಸೂರ್ಯಕುಮಾರ್ ಯಾದವ್ ಸ್ಲೋವರ್ ಒನ್ ಪಿಕ್ ಮಾಡೋಕೆ ಹೋಗ್ತಾರೆ ಮಿಡೌನಲ್ಲಿ. ಆವಾಗ ಇವ್ರಿಗೆ ಜೋಫ್ರಾ ಆರ್ಚರ್ ಅವ್ರಿಗೆ ಕ್ಯಾಚ್ ಆಗುತ್ತೆ, ಅವೆರಡು ವಿಕೆಟ್ ಆರಾಮಾಗುತ್ತೆ. ಆಮೇಲೆ ನಿಮ್ಗೆ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಸ್ವಲ್ಪ ಸೆಟಲ್ ಆಗ್ತಾರೆ. ಅದಾದಮೇಲೆ ನಿಮಗೆ 2 ಬಾಲ್ 2 6 ಹೊಡೆದು ತಿರ್ಗಾ ಅದೇ ಬಾಲ್ ಇನ್ನೊಂದು ಸತಿ ಹೊಡೆಯೋಕೆ ಹೋಗ್ತಾರೆ, ಔಟ್ ಆಗ್ತಾರೆ. ಅದಾದಮೇಲೆ ನಿಮಗೆ ಶಿವಮ್ ದುಬೆ ಈ ಪಿಚ್ಚಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಇದು ನಿಮಗೆ ಇಂಡಿಯಾದಲ್ಲಿ ಇರುತ್ತೆ ಆ ಥರ ಪಿಚ್ಚಲ್ಲ ಗುರು, ಸ್ಲೋ ಪಿಚ್ಚು, ನಿಮ್ಮ ಕಾಲೇ ಮುಂದೆ ಬರೋಲ್ಲ. ಏನು ಮಾಡ್ತಾಯಿದ್ದಾರೆ ಸುಮ್ಮನೆ ಆರಾಮಾಗಿ ಫಸ್ಟ್ ಬಾಲೇ ಔಟು ಶಿವಮ್ ದುಬೆ ಅವರು. ಅದ್ರ ಪ್ರಕಾರ ನಾನು ಸುಮ್ಮನೆ ಸಂಜು ಸ್ಯಾಮ್ಸನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಅವರು ಅವರು ಅರ್ಥ ಮಾಡ್ಕೊಂಡು ಆಡ್ತಾರೆ. ಸುಮ್ಮನೆ ಬೀಸೋದ್ರಲ್ಲೇ ಇರ್ತಾನೆ. ಈಗ ಗೊತ್ತಿಲ್ಲ ಫೈನಲ್ಸಲ್ಲಿ ಚೇಂಜ್ ಮಾಡ್ತಾರೆ ಇಲ್ವಾ ಪ್ಲೇಯಿಂಗ್ 11 ಅಂತ. ಅದಾದಮೇಲೆ ನಿಮಗೆ ಒಳ್ಳೆ ಪಾರ್ಟ್ನರ್ಶಿಪ್ಪು
ಚಕ್ಕದಾದ ಪಾರ್ಟ್ನರ್ಶಿಪ್ ಬೆಳೆಸಿದ್ದಾರೆ ನಮ್ಮ ಅಕ್ಷರ್ ಪಟೇಲ್ ಮತ್ತು ನಮ್ಮ 2 ಆಲ್ರೌಂಡರ್ಸ್ ಅಕ್ಷರ್ ಪಟೇಲ್ ಮತ್ತು ಜಡೇಜಾ ಅವರು ಸಖತ್ ಆಡ್ತಾರೆ ಇಬ್ರು. 15 ಬಾಲ್ 32 ರನ್ನೇ ನೋಡಿತಾರೆ ಲಾಸ್ಟ್ 2 ಓವರಲ್ಲಿ ಸೈಕಾಗಿ ಆಡ್ತಾರೆ ಇಬ್ರು. ಆರಾಮಾಗಿ ನಾನೇನೋ 150 160 ಸಾಕಿ ಪಿಚ್ಚಲ್ಲಿ ಆರಾಮಾಗಿ ನಮ್ಮ ಬಾಲಿಂಗ್ ಅಟ್ಯಾಕಿಗೆ ಡಿಫೆಂಡ್ ಮಾಡ್ತಾರೆ ಅಂದರೆ 170 ಹೊಡೆದಿದ್ರು, 171 ಹೊಡೆದಿದ್ದು, 172 ಇಂಗ್ಲೆಂಡ್ಗೆ ಟಾರ್ಗೆಟು. ನಮ್ಗೆ ಅಲ್ಲೇ ಫಿಕ್ಸ್ ಆಗೋದು ತುಂಬ ಕಷ್ಟ ಇರುತ್ತೆ ಇಂಗ್ಲೆಂಡವ್ರಿಗೆ. ಇದು ಈ ಸ್ಕೋರ್ನ ಚೇಂಜ್ ಮಾಡಬೇಕು ಅಂದರೆ ಅವ್ರ ಕಡೆ ಇರೋ ಎಲ್ಲ ಬ್ಯಾಟ್ಸ್ಮನ್ಗಳು ಆಡಬೇಕು ಅಂಥ ಪರಿಸ್ಥಿತಿ ಇತ್ತು. ಅದೇ ಥರ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಯಿತು. ನಿಮಗೆ ಫಸ್ಟೇ ಹೇಳಿದ್ದೆ ನಾನು ಪ್ರಿವ್ಯೂದಲ್ಲೇ, ನಮ್ಮ ಬಾಲಿಂಗ್ ಅಟ್ಯಾಕ್ ಈಸ್ ಒನ್ ಆಫ್ ದ ಬೆಸ್ಟ್ ಬಾಲಿಂಗ್ ಅಟ್ಯಾಕು. ಯಾವ ಟೀಮ್ಗೂ ನಿಮಗೆ 180 ಎಲ್ಲ ಕೊಟ್ಟರೆ ಅವರು ನಿಮಗೆ 150 ಮೇಲೆ ದಾಟಕ್ಕೆ ಬಿಡಲ್ಲ ನಮ್ಮ ಬಾಲಿಂಗ್ ಅಟ್ಯಾಕು. ಸೊ ತುಂಬ ಸ್ಟ್ರಾಂಗ್ ಇದೆ. ನೀವು ಎಲ್ಲರೂ ವೆರೈಟಿ, ನಿಮಗೇನೋ ಸ್ಪಿನ್ ಟ್ರ್ಯಾಕು ಒಂಚೂರ ಸ್ಪಿನ್ನಿಗೆ ಹೆಲ್ಪ್ ಇದೆ ಅಂದರೆ ನಿಮಗೆ 3 ಜನ ಪ್ಲೇಯಿಗೆ ಬಂದೇ ಬರ್ತಾರೆ. ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಜಡೇಜಾ. ಅದೇ ಥರ ಆಯಿತು ಈ ಮ್ಯಾಚಲ್ಲಿ. ಒಂಚೂರು ಸ್ವಲ್ಪ ಮಳೆ ಬಿದ್ದಾದಮೇಲೆ ಒಂಚೂರು ಟರ್ನ್ ಸಿಕ್ತಿತ್ತು. ಎಷ್ಟು ಸ್ಲೋ ಆಗ್ತೀವೋ ಅಷ್ಟು ಟರ್ನ್ ಸಿಕ್ತಿತ್ತು. ಸೊ ಇಷ್ಟು ಟರ್ನ್ ಸಿಕ್ಕಿದ್ರೆ ಬಿಡ್ತಾರೆ ನಮ್ಮ ಇಂಡಿಯನ್ ಸ್ಪಿನ್ನರ್ಸು, ತಿಂದಾಕ್ಬಿಡ್ತಾರೆ. ಅದೇ ಥರ ನಿಮಗೆ ಫಸ್ಟು ಇವರು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ. ಜಾಸ್ ಬಟ್ಲರ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊತಾರೆ. 3 ಓವರಲ್ಲಿ 27 ಏನೋ ಹೊಡೆದಿರ್ತಾರೆ ಆರಾಮಾಗಿ. ಆಮೇಲೆ ನಿಮಗೆ 4th ಓವರೇ ಜಡೇಜಾ ಅಂತೀನಿ ಅಕ್ಷರ್ ಪಟೇಲ್ನ ತರ್ತಾರೆ. ಫಸ್ಟು ಬಾಲೇ ರಿವರ್ಸ್ ಸೀಪ್ ಹೊಡೆಯೋಕೆ ಹೋಗ್ತಾರೆ ಬಟ್ಲರ್ ಅವರು. ಟಾಪ್ ಎಡ್ಜ್ ಆಗ್ಬಿಟ್ಟು ರಿಷಬ್ ಪಂತ್ಗೆ ಈಸಿ ಕ್ಯಾಚು, ಅಲ್ಲಿ ಫಸ್ಟ್ ವಿಕೆಟ್ ಬೀಳುತ್ತೆ. ಅದಾದಮೇಲೆ ನಿಮಗೆ ಬರೋದು ಮೋಹನ್ ಅಲಿನ. ಸ್ಪಿನ್ನರ್ಸ್ಗೆ ಸ್ವಲ್ಪ ಲೆಫ್ಟ್ ಹ್ಯಾಂಡರ್ ಅಲ್ವಾ, ಸ್ವಲ್ಪ ಹೊಡಿತಾರೆ ಅಂದ್ಬಿಟ್ಟು ಕಳಿಸ್ತಾರೆ. ಅವರು ಏನೂ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಿಮಗೆ 4th ಓವರು ಅಕ್ಷರ್ ಪಟೇಲ್ ಮಾಡಿದ್ರೆ 5th ಓವರಲ್ಲಿ ನಿಮಗೆ ಬೂಮ್ರಾ ಬರ್ತಾರೆ. ಮಾಮೂಲಿ ಬೂಮ್ರಾ ಬಂದರೆ ಗೊತ್ತು ನಿಮಗೆ ವಿಕೆಟ್ ಬಿದ್ದೇ ಬೀಳುತ್ತೆ ಅಂತ. ಪಿಲ್ ಶಾಟ್ಗೆ ಚಾನ್ಸೇ ಇರಲಿಲ್ಲ. ಬಾಲು ಸ್ಲೋ ಕಟರು, ಸ್ಟಂಪ್ ಟು ಸ್ಟಂಪು, ಬೋಲ್ಡು, ಮಾಮೂಲಿ ಅದು ಬೂಮ್ರಾಗೆಲ್ಲ. ಅದಾದಮೇಲೆ ನಿಮಗೆ 6th ಓವರ್ ತಿರ್ಗಾ ಅಕ್ಷರ್ ಪಟೇಲ್ ಬರ್ತಾರೆ. ತಿರ್ಗಾ ಇನ್ನೊಂದು ವಿಕೆಟು ಜಾನಿ ಬೇಸ್ಟೋ ಅವ್ರದ್ದು. ಅವ್ರಿಗಂತೂ ಕ್ಲೂನೇ ಇರಲಿಲ್ಲ ಜಾನಿ ಬೇಸ್ಟೋಗೆ. ಡ್ರೈವ್ ಹೊಡೆಯೋಕೆ ಹೋಗ್ತಾ ಇದ್ದಾರೆ, ಬಾಲ್ ಬೌನ್ಸೇ ಆಗ್ತಿಲ್ಲ, ಅದರಲ್ಲಿ ಡ್ರೈವ್ ಹೊಡೆಯೋಕೆ ಹೋಗ್ತಾ ಇದ್ದಾರೆ. ತಿರ್ಗಾ ಬೋಲ್ಡ್ ಮಾಡಾಕ್ತಾರೆ ಇವ್ರನ್ನ, ಯಾರಪ್ಪ, ಜಾನಿ ಬೇಸ್ಟೋ ಅವ್ರನ್ನ. ಅಷ್ಟೇ, ಅಲ್ಲೇ 3 ಓವರ್ ಪವರ್ ಪ್ಲೇಯಲ್ಲಿ 3 ವಿಕೆಟ್ ಕಳ್ಕೊತಾರೆ. ಆದಮೇಲೆ ನಿಮಗೆ ಬರೋದು ಹ್ಯಾರಿ ಬ್ರೂಕ್ ಬರ್ತಾರೆ. ಅವರು ಚೆನ್ನಾಗಿ ಪಾರ್ಟ್ನರ್ಶಿಪ್ ಬೆಳೆಸ್ತಾ ಇರ್ತಾರೆ ಇವ್ರ ಜೊತೆ, ಮೋಹನ್ ಅಲಿ ಜೊತೆ. ಆಮೇಲೆ ತಿರ್ಗಾ 6th ಓವರು ನಿಮಗೆ ಕುಲ್ದೀಪ್ ಯಾದವ್ ಬಂದರೆ 7th ಓವರು ತಿರ್ಗಾ ಅಕ್ಷರ್ ಪಟೇಲ್ ಬರ್ತಾರೆ. ಇಲ್ಲ, 6th ಓವರ್ ತಿರ್ಗಾ ಅಕ್ಷರ್ ಪಟೇಲ್ ಬರ್ತಾರೆ. ಆಮೇಲೆ ತಿರ್ಗಾ ಇನ್ನೊಂದು ವಿಕೆಟು, 7th ಓವರ್ ಕುಲ್ದೀಪ್ ಯಾದವ್, 8th ಓವರ್ ತಿರ್ಗಾ ಅಕ್ಷರ್ ಪಟೇಲ್ ಬರ್ತಾರೆ. ಆಮೇಲೆ ತಿರ್ಗಾ ನಿಮಗೆ ವಿಕೆಟು, ಒಳ್ಳೆ ಸ್ಟಂಪಿಂಗ್ ಅದು ರಿಷಬ್ ಪಂತ್ ಅವ್ರ ಕಡೆಯಿಂದ ಸೈಕಾಗಿ ಸ್ಟಂಪಿಂಗ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಹ್ಯಾರಿ ಬ್ರೂಕ್ ಚೆನ್ನಾಗಿ ಆಡ್ತಾ ಇರ್ತಾರೆ. ಅದಾದಮೇಲೆ ನಿಮಗೆ ಒಂದು ರಿವರ್ಸ್ ಸ್ವೀಪ್ ಹೊಡಿತಾರೆ ನಮ್ಮ ಕುಲ್ದೀಪ್ ಯಾದವ್ ಬಾಲಿಂಗಿಗೆ. ಕುಲ್ದೀಪ್ ಯಾದವ್ ಏನು ಮಾಡಿದ್ದು ಗುರು, ಮಸ್ತು ಸೈಕಾಗಿ ಒಳ್ಳೆ 2.0 ಕುಲ್ದೀಪ್ ಯಾದವ್ ನೋಡ್ತಾ ಇದ್ದೀವಿ. ಮುಂಚೆ ಇರೋ ಕುಲ್ದೀಪ್ ಯಾದವ್ ಈಗಿರೋ ಎಷ್ಟು ಡಿಫ್ರೆನ್ಸ್ ಅಂದರೆ, ಒಂದು ಬಾಲ್ ಬೌಂಡ್ರಿ ಹೊಡ್ಸ್ಕೊಂಡ್ರೆ ಆ ತಲೆ ಕೆಡ್ಸ್ಕೊಳಲ್ಲ, ಅದೇ ಪಿಚ್ಚಲ್ಲೇ ಅದೇ ಲೆಂತಲ್ಲೇ ತಿರ್ಗಾ ಆಪ್ರೇಟ್ ಮಾಡಿ ವಿಕೆಟ್ ತೆಗಿತಾರಲ್ಲ, ಮಸ್ತ್ ಗುರು ಕುಲ್ದೀಪ್ ಯಾದವ್. ಹ್ಯಾರಿ ಬ್ರೂಕಿಗೆ ಬೋಲ್ಡ್ ಮಾಡಿದ ಬಾಲು ಸೈಕ್ ರಿವರ್ಸ್ ಸ್ಕೂಪ್ ಆಡೋಕೆ ಹೋಗ್ಬಿಟ್ರು, ಬೋಲ್ಡ್ ಆದರು. ತಿರ್ಗಾ ಅವರೇ 3 ವಿಕೆಟ್ ತೆಗೆದಿದ್ದು ನಿಮಗೆ. ಅಷ್ಟೇ, ಇದ್ದಿದ್ದೇ 6 ಜನ ಬ್ಯಾಟ್ಸ್ಮನ್ನು, 6 ವಿಕೆಟ್ ಹೋದರೆ ಮುಗ್ದೋಯ್ತು ಅಲ್ಲಿ ಮ್ಯಾಚು. ಏನಿರಲಿಲ್ಲ. ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಂತೂ ಗೊತ್ತೇ ಆಗ್ತಿರಲಿಲ್ಲ ಏನಾಗ್ತೈತೆ ಅಂತ ಪಿಚ್ಚಲ್ಲಿ. ಅಷ್ಟು ಕಷ್ಟ ಇದೆ ನಮ್ಮ ಬಾಲಿಂಗ್ ಅಟ್ಯಾಕು, ಸುಮ್ಮನೆ ಈಸಿ ಅಲ್ಲ. ಜಾಸ್ ಬಟ್ಲರ್ ಹೇಳ್ತಿದ್ರು ಪ್ರೆಸೆಂಟೇಷನಲ್ಲಿ, ನಾವು ಜಾಸ್ತಿ ರನ್ ಕೊಟ್ಬಿಟ್ವಿ, 25 ರನ್ಸ್ 30 ರನ್ಸ್ ಜಾಸ್ತಿ ಕೊಟ್ಟೇ ಬಿಟ್ವಿ, ಅದಕ್ಕೆ ಕಷ್ಟ ಆಯಿತು ಅಂತ. ನಮ್ಮ ಬ್ಯಾಟ್ಸ್ಮನ್ಗಳಿಗೆ ತುಂಬ ಚೆನ್ನಾಗಿ ಕಂಡೀಷನ್ನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಆಡಿದ್ದಾರೆ. ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಬೇಕು. ನಿಮಗೆ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಲಾಸ್ಟಲ್ಲಿ, ನಿಮಗೆ ಅಕ್ಷರ್ ಪಟೇಲ್, ಜಡೇಜಾ ಎಲ್ಲ ಚೆನ್ನಾಗಿ ಕಷ್ಟ ಇರೋ ಪಿಚ್ಚಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ ನಮ್ಮ ಒಂದು ದಡಕ್ಕೆ ಸೇರಿಸಿದ್ದು ಅಂದರೆ 170. ಸೊ ಅವರಿಂದನೇ ಮ್ಯಾಚ್ ವಿನ್ ಆಗಿದೆ ಅಂತ ಹೇಳಬೇಕು. ಬಾಲಿಂಗ್ ಅಟ್ಯಾಕ್ ಗೊತ್ತಿತ್ತು ನಮಗೆ, ನೀವು 150 160 ಹೊಡೆದ್ರೆ ನಮ್ಮ ಬಾಲಿಂಗ್ ಅಟ್ಯಾಕ್ ಪ್ಲೇಯಲ್ಲಿ ಇದ್ದೇ ಇರುತ್ತೆ ಅಂತ ಗೊತ್ತಿತ್ತು. ಅದೇ ಥರ ಆಯಿತು. ನಿಮಗೆ ಅಕ್ಷರ್ ಪಟೇಲ್ 3 ವಿಕೆಟ್ ಆದರೆ ನಿಮಗೆ ಕುಲ್ದೀಪ್ ಯಾದವ್ 3 ವಿಕೆಟು, ಜಡೇಜಾ ವಿಕೆಟ್ಲೆಸ್ಸು. ಆಮೇಲೆ ನಿಮಗೆ ಬೂಮ್ರಾ 2 ವಿಕೆಟು ಅಷ್ಟೇ. ಆಮೇಲೆ 2 ರನ್ಔಟು, ಅಲ್ಲೇ ಆಗೋಯ್ತು ಮ್ಯಾಚು. ಇಷ್ಟ ಆಗಿತ್ತು ಮ್ಯಾಚು. ಇನ್ನು ಒಂದೇ ಒಂದು ಸ್ಟೆಪ್ಪು, ಇನ್ನು ಒಂದು ಹೆಜ್ಜೆ ಇದೆ ನಮ್ಮ ವರ್ಲ್ಡ್ ಕಪ್ ಕ್ಯಾಂಪೇನ್ನ ಖುಷಿಯಾಗಿ ಮುಗ್ಸೋಕ್ಕೆ. ನೋಡೋಣ ಏನಾಗುತ್ತೆ ಅಂತ. ರೋಹಿತ್ ಶರ್ಮಾ ನೆನ್ನೆ ಸ್ವಲ್ಪ ವಿನ್ ಆದಮೇಲೆ ಎಮೋಷನಲ್ ಆಗಿದ್ದರು. ಸೊ ನೋಡೋಣ ಏನಾಗುತ್ತೆ ಅಂತ. ಈ ಪ್ಲೇಯರ್ ಆಫ್ ದ ಮ್ಯಾಚ್, ಈ ಮ್ಯಾಚಲ್ಲಿ ನಿಮಗೆ ಅಕ್ಷರ್ ಪಟೇಲು ಸ್ಟ್ರೈಕಾಗಿ ಮಾಡಿದ್ರು. ಬ್ಯಾಟಿಂಗಲ್ಲಿ ಒಂದು 15 ರನ್ಸ್ ಹೊಡೆದ್ರು, 12 ರನ್ಸ್ ಏನೋ ಹೊಡೆದ್ರು. ಆಮೇಲೆ ನಿಮ್ಮ ಬಾಲಿಂಗಲ್ಲಿ 3 ವಿಕೆಟು, ಫೀಲ್ಡಿಂಗಲ್ಲಿ ಒಳ್ಳೆ ಫೀಲ್ಡರು, ಕಾಂಟ್ರಿಬ್ಯೂಷನ್ನು ಅಕ್ಷರ್ ಪಟೇಲಿಂದ. ಸೊ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಬಂದಿದ್ದು ಈ ಮ್ಯಾಚಲ್ಲಿ.
ಇನ್ನು ಒಂದೇ ಒಂದು ಬಾಕಿ ಇರೋದಂದರೆ ರಿಷಬ್ ಪಂತು ಮತ್ತು ಶಿವಮ್ ದುಬೆ ಮತ್ತು ಕಿಂಗ್ ಕೊಹ್ಲಿ ಈ 3 ಜನದಿಂದ ಬ್ಯಾಟಿಂದ ರನ್ ಬರಲೇಬೇಕು ಫೈನಲಲ್ಲಿ ನಿಮಗೆ ಸೌತ್ ಆಫ್ರಿಕಾ ಇರೋದು. ಅವ್ರದ್ದು ಬಾಲಿಂಗ್ ಅಟ್ಯಾಕ್ ತುಂಬ ಸ್ಟ್ರಾಂಗ್ ಇದೆ, ಲೈಟ್ ಆಗ್ತಾ ಹೋಗ್ಬಾರ್ದು. ಸೊ ಅದ್ರ ಬಗ್ಗೆ ಇನ್ನೊಂದು ನಾಳೆ ಮಾಡೋಣ. ನಾಳೆ ಅಲ್ವಾ ಮ್ಯಾಚು, ಅದ್ರ ಬಗ್ಗೆ ಪ್ರಿವ್ಯೂ ನಾಳೆ ಮಾಡ್ತೀನಿ. ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಗೊತ್ತಾ ನಿಮ್ಗೆ ಏನೇನು ಮಾಡಬೇಕು ಗೊತ್ತಾ? ಕೊನೆಗೂ ಸೋಲಿಸ್ಬಿಟ್ಟಿದ್ರು ಇಂಗ್ಲೆಂಡು. ಏನು ಆಡ್ತಿದ್ರು 2022 ಅಲ್ಲಿ. ಅದು ಯಾವುದೋ ಆಸ್ಟ್ರೇಲಿಯಾದಲ್ಲಿ ಯಾವುದೋ ಫಸ್ಟ್ ಬ್ಯಾಟಿಂಗ್ ಆಡ್ಬಿಟ್ಟು ಒಂದು 260 ಹೊಡೆದ್ಬಿಟ್ರೆ ಆರಾಮಾಗಿ ಬ್ಯಾಟಿಂಗ್ ಪಿಚ್ಚು. ಸೊ ಆರಾಮಾಗಿ ಆಡಿದ್ರು. ಇಲ್ಲಿ ಎಷ್ಟು ಕಷ್ಟ ಆಯಿತು ಅಂತ ಗೊತ್ತಾಯ್ತು ಅವರಿಗೆ. ಸೊ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಗೊತ್ತು ನಿಮ್ಗೆ ಏನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.